ನಮಸ್ಕಾರ. ದಿವಸದ ಹಲವಾರು ಬೆಳವಣಿಗೆಗಳು, ಸುದ್ದಿಗಳು, ಇದರ ಕುರಿತಾದಂಥ ಹಲವು ಆಯಾಮಗಳ ಚರ್ಚೆ ಸುದ್ದಿಮಲ್ಲ ಪ್ರಕಾಶ. ನನ್ನೊಂದಿಗೆ ನನ್ನ ಹಿರಿಯ ಸಂಪಾದಕರಾದಂಥ ಎಲ್ ಪ್ರಕಾಶ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ದಿನದ ಪ್ರಮುಖ ಸುದ್ದಿಗಳಲ್ಲಿ ಮೊದಲನೇದಾಗಿ ನಾವು ತೆಗೆದುಕೊಂಡಿರುವಂಥದ್ದು ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿಯವರ ನೇತೃತ್ವದಲ್ಲಿ ಯಮುನಾ ನದಿ ದಂಡೆಯಲ್ಲಿ ಮಾರ್ಚ್ 11ರಿಂದ ನಡೆಯಬೇಕಾಗಿದ್ದ ವಿಶ್ವ ಸಂಸ್ಕೃತಿ ಉತ್ಸವಕ್ಕೆ ಪರವಾನಗಿ ಕೊಟ್ಟಿಲ್ಲ ಅಂತ ಜಲಸಂಪನ್ಮೂಲ ಸಚಿವಾಲಯ ಬುಧವಾರ ಹಸಿರು ನ್ಯಾಯಾಧೀಕರಣಕ್ಕೆ ಮಾಹಿತಿ ನೀಡಿದೆ ಮತ್ತು ಹಸಿರು ನ್ಯಾಯಾಧೀಕರಣ ಕೂಡ ಚಾಟಿ ಏಟು ಬೀಸಿದೆ ಅನ್ನುವಂತಾಗಿದೆ. ಅದರ ಜೊತೆಗೆ ಸೇನೆಯನ್ನು ಕೂಡ ಬಳಸ್ಕೊಂಡಿರುವುದು ಇವತ್ತು ರಾಜ್ಯಸಭೆಯಲ್ಲಿಯೂ ಚರ್ಚೆಯಾಗಿದೆ ಅನ್ನುವಂಥದ್ದು. ನಮ್ಮ ಕಡೆ ಏನೇ ಆಗಲಿ ಏನಾರ ಮಾಡಿ ಸದ್ದು ಸುದ್ದಿ ಎಲ್ಲ ಮಾಡ್ತಾರಲ್ಲ, ನಮ್ಮರು ಹೋಗಿ ನೋಡಿ ಎಲ್ಲಿ ಶ್ರೀ ರವಿಶಂಕರ್ ಅವರು ಕನಕಪುರದಲ್ಲಿ ಸಣ್ಣದಾಗಿ ಇಷ್ಟು ಶುರುವಾಗಿದ್ದು ಇವತ್ತು ಎಲ್ಲಿ ಮಟ್ಟಕ್ಕೆ ಹೋಗಿದ್ದಾರೆ. ಇವತ್ತು ಅವ್ರ ವಿಚಾರ ಸಂಸತ್ತಲ್ಲಿ ಚರ್ಚೆ ನಡೀತಾ ಇದೆ. ಇದೇನೇ ಆಗಲಿ, ಒಂದು ಕಾರ್ಯಕ್ರಮವನ್ನು ಮಾಡುವಾಗ ನಾವು ಏನು ಮಾಡ್ತಾ ಇದ್ದೀವಿ, ಎಷ್ಟು ಜನ ಸೇರ್ತಾರೆ, ಆ ಜಾಗ ಎಂಥದ್ದು, ಅಲ್ಲಿ ಆ ಜಾಗದಲ್ಲಿ ಈ ಥರದ ಕಾರ್ಯಕ್ರಮವನ್ನು ಮಾಡೋದು ಸಾಧ್ಯನಾ, ಮಾಡೋದ್ರಲ್ಲೇನು ತೊಂದರೆ ಆಗಲ್ವಾ, ಪರಿಸರಕ್ಕಿರ್ಬೋದು, ಅಲ್ಲಿಯ ಜನರಿಗಿರ್ಬೋದು, ಅಲ್ಲಿಯ ವಾತಾವರಣಕ್ಕೆ ಮತ್ತು ಬರುವ ಅತಿಥಿಗಳಿಗೆ ಯಾವುದೇ ರೀತಿ ಜೀವಕ್ಕೆ ತೊಂದರೆ ಆಗಲ್ವಾ, ಭದ್ರತೆ ಸರಿ ಇದೆಯಾ, ಇವರು ಅದೆಷ್ಟೋ ರಾಷ್ಟ್ರಗಳಿಂದ ಬರ್ತಾರೆ ಅಂತ ಹೇಳ್ತಾರೆ. 34 ಲಕ್ಷ ಜನ ಸೇರುವಂಥ ನಿರೀಕ್ಷೆ ಇದೆ ಯಮುನಾ ತಟದಲ್ಲಿ ಅಂತ ಹೇಳ್ತಾರೆ. ಅಂಥದ್ದು ಮಾಡುವಾಗ ಈ ಥರದೊಂದು ಎಚ್ಚರಿಕೆಯನ್ನು, ಒಂದು R&D ರಿಸರ್ಚನ್ನೆಲ್ಲ ಮಾಡಿ ಅದು ತಜ್ಞರನ್ನೆಲ್ಲ ಸೇರಿಸಿ ಅವರ ಒಪಿನಿಯನ್ಗಳನ್ನು ತಗೊಂಡು ಆಮೇಲೆ ಮಾಡಿದರೆ ಸರಿ ಇತ್ತು. ಏಕಾಏಕಿ ನಾವು ಯಾವುದೇ ಪರ್ಮಿಷನ್ ಇಲ್ಲದೆ ಕೇಂದ್ರ ಸರ್ಕಾರ ನಮ್ಮ ಬೆಂಬಲಕ್ಕಿದೆ, ಕೇಂದ್ರ ಸರ್ಕಾರದ ಪ್ರಧಾನಿ ಭಾಗಿಯಾಗ್ತಾರೆ, ರಾಷ್ಟ್ರಪತಿಗಳು ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋ ಕಾರಣಕ್ಕೆ ನಾನು ಮಾಡಿದ್ದೆ ಸರಿ ಅಂತ ಮಾಡಕ್ಕೆ ಹೋದ್ರೆ ಹಿಂಗೆ ಆಗೋದು. ಆಮೇಲೆ ನಾವು ಊರಿಗೆಲ್ಲ ಹೇಳ್ತೀವಿ ಪರಿಸರ ಮಾಲಿನ್ಯ ಅದು ಇದು, ನಾವು ಯೋಗ, ಪ್ರಕೃತಿ ಚಿಕಿತ್ಸೆ ಇಂಥವೆಲ್ಲ ಹೇಳ್ಬಿಟ್ಟು ಅಲ್ಲೋಗ್ಬಿಟ್ಟು ಗ್ರೀನ್ ಮ್ಯಾನೇಜ್ಮೆಂಟ್ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ಳಂಗೆ ಮಾಡ್ಕೊಂಡಿದ್ದೆ ಮೊದಲೇ ತಪ್ಪು. ಈಗ ನೋಡಿ ಮೊನ್ನೆ ತುಮಕೂರಲ್ಲಿ ಭಾಳ ಚಿಕ್ಕ ಜಾಗದಲ್ಲಿ ಕೊಂಡ ಆಯಸಕ್ಕೆ ಹೋಗಿ 70 ಜನ ಸತ್ತೋದ್ರು. ಅಲ್ಲ, ಸತ್ತಿಲ್ಲ, ದುರದೃಷ್ಟವಶಾತ್ 70 ಜನಕ್ಕೆ ಭಾಳ ಗಾಯಗಳಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ, ತುಮಕೂರು ಆಸ್ಪತ್ರೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ಅದರಲ್ಲಿ 4 ಜನರ ಸ್ಥಿತಿ ಭಾಳ ಗಂಭೀರ ಆಗಿದೆ. ಸಾವು ಬದುಕಿನ ನಡುವೆ ಹೋರಾಟ ನಡೆಯುತ್ತೆ. ಇಂಥದ್ರಲ್ಲಿ ಲಕ್ಷಾಂತರ ಜನ ಭಾಗವಹಿಸ್ತಾರೆ ಅನ್ನೋ ಕಾರ್ಯಕ್ರಮಕ್ಕೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಭದ್ರತೆ ಯಾವ ರೀತಿ ಇರಬೇಕು, ಅದಕ್ಕೆ ಪ್ರಗತಿ ಮೈದಾನದಲ್ಲಿ ಮಾಡ್ಬೋದಿತ್ತು. ಎಕ್ಸಾಕ್ಟ್ಲಿ. ಅಲ್ಲಿ ಯಾವ ಕಾರಣಕ್ಕಾಗಿ ಆರಿಸ್ಕೊಂಡಿದ್ದೀರಿ ಅನ್ನುವಂಥದ್ದೇ ಒಂದು ಯಕ್ಷ ಪ್ರಶ್ನೆ ಒಂದು. ಆಮೇಲೆ ಎರಡನೇದು, ಈಗ ನಾನು ನೀವು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಅನ್ಕೊಳ್ಳಿ, ನಮ್ಗೊಂದಷ್ಟು ಜನ ಸೇನೆ ನೆರವು ಕೊಡಿ ಅಂತ ಅಂದ್ರೆ ಕೊಡ್ತಾರಾ? ಆಮೇಲೆ ಆ ಸೇನೆನ ಬಳಸ್ಕೊಳ್ಳೋದೇ ತಪ್ಪು. ಅದಕ್ಕಿರುವಂತ ಗೌರವ ಬೇರೆ, ಅದರ ಉದ್ದೇಶವೇ ಬೇರೆ, ಸೇನೆ ಬೇರೆ. ಆಮೇಲೆ ಯಾವುದೋ ಧಾರ್ಮಿಕ, ಇವತ್ತು ಈ ಶ್ರೀ ಅವರ ಸಂಸ್ಥೆಯವ್ರು ಕೇಳಿದ್ದಾರೆ, ನಾಳೆ ಇನ್ನೊಂದು ಮಠದವ್ರು ಕೇಳ್ತಾರೆ, ಇನ್ನೊಂದು ಗುರುದ್ವಾರದವ್ರು ಕೇಳ್ತಾರೆ, ಇನ್ನೊಂದು ಮಸೀದಿಯವ್ರು ಕೇಳ್ತಾರೆ. ಅವಾಗ ನೀವು ತಾರತಮ್ಯ ಯಾಕೆ ಮಾಡಿದ್ರಿ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಹೌದು. ಅದಕ್ಕೆ ಹೇಳೋದು, ಇಂಥದ್ದನ್ನೆಲ್ಲ ಮಾಡುವಾಗ ಅಥವಾ ಇಂಥದಕ್ಕೆ ಅನುಮತಿಯನ್ನು ಕೊಡುವಾಗ ಫಾರಿನ್ ವಿದೇಶಿ ಪ್ರತಿನಿಧಿಗಳು ಬರ್ತಾರೆ, ಬೇರೆ ಕಾರ್ಯಕ್ರಮ ಮಾಡಿದ್ರು ಬರ್ತಾರೆ, ಅವ್ರಿಗೂ ಕೊಡ್ತೀರೇನು? ಭಾರತೀಯ ಸರ್ಕಾರದೊಂದಿಗೆ ನೀವು ಟೈಅಪ್ ಮಾಡ್ಕೊಂಡು ಮಾಡಿ. ಆವಾಗ ಇದು ಒಂದು ಖಾಸಗಿ ಕಾರ್ಯಕ್ರಮ. ನಾನು ಅದನ್ನ ಹೇಳ್ತಾ ಇರೋದ್ರಾಗು ಸೇನೆಯ ನೆರವನ್ನು ಒದಗಿಸ್ತಾರೆ ರಾಜಾರೋಷವಾಗಿ ಅಂತ ಅಂದ್ರೆ ನೀವು ಎಷ್ಟರ ಮಟ್ಟಿಗೆ ಆ ವ್ಯಕ್ತಿ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದಿರಿ, ಸರ್ಕಾರದ ಮೇಲೆ ನಿಮ್ಮ ಇನ್ಫ್ಲೂಯೆನ್ಸ್ ಎಷ್ಟಿದೆ ಅನ್ನೋದು ಅರ್ಥ ಅಲ್ವೇನು? ನಾಳೆ ಇನ್ನೊಂದು ಯಾವುದೋ ಧಾರ್ಮಿಕ ಸಂಸ್ಥೆಯವ್ರು ಕೇಳ್ತಾರೆ, ಕೊಡಿ, ನೀವು ಕೊಡಕ್ಕಾಗುತ್ತೆ ಅವಾಗ? ಸರಿಯಾಗಿ ಪೊಲೀಸ್ ಅವ್ರನ್ನ ಕೊಡೋದೇ ಕಷ್ಟ, ಭದ್ರತೆ ಒದಗಿಸೋದೇ ಕಷ್ಟ. ಅಂಥದ್ರಲ್ಲಿ ಸೇನೆಯವರೆಲ್ಲ ಹೋಗಿ ಅವರ ವೆಚ್ಚ, ನಾವು ನೀವು ಕಟ್ಟುವ ತೆರಿಗೆ ಹಣದಿಂದ ಅವ್ರ ವೇತನ ಈ ಥರದನ್ನೆಲ್ಲ ಕೊಡ್ತಾ ಇದ್ದಾರೆ. ಟ್ಯಾಕ್ಸ್ ಪೇಯರ್ ಮನಿ ದುರ್ಬಳಕೆ ಆಗ್ಲಿಲ್ವಾ? ಆಮೇಲೆ ಒಂದು ತಾತ್ಕಾಲಿಕ ಸೇತುವೆ ನಿರ್ಮಿಸಿರುವಂಥದ್ದು, ಆ ವ್ಯವಸ್ಥೆಗಳು ಅವೆಲ್ಲ ನಿಜಕ್ಕೂ ಆಶ್ಚರ್ಯ ಮೂಡುತ್ತೆ. ಹಸಿರು ನ್ಯಾಯಾಧೀಕರಣ ಇವತ್ತು ಅವ್ರಿಗೆ 5 ಕೋಟಿ ರೂಪಾಯಿ ದಂಡನ ವಿಧಿಸಿದೆ, ಮತ್ತೆ ಕೆಲವು ಷರತ್ತುಬದ್ಧ ಅನುಮತಿಯನ್ನ ಕೊಟ್ಟಿದೆ. ಆ ಷರತ್ತನ್ನೆಲ್ಲ ಫುಲ್ಫಿಲ್ ಮಾಡಬೇಕು. ಇದನ್ನೆಲ್ಲ ನೋಡ್ತಿದ್ದಾಗ ಎಲ್ಲ ಒಂದ್ ಕಡೆ ಶ್ರೀ ಅವ್ರ ಟ್ವೀಟ್ಗಳನ್ನ ಗಮನಿಸ್ತೆ, ಇದರಲ್ಲಿ ರಾಜಕೀಯ ಬೆರೆಸಬೇಡಿ ಅಂದ್ರೆ ಲಾಸ್ಟ್ಗೆ ಆ ಥರದ್ದು ಒಂದು ಶೀಲ್ಡ್ ತಗೊಳ್ಳೋದು ಸರಿಯಲ್ಲ. ಖಂಡಿತ. ಮಾಡೋದೆಲ್ಲ ಮಾಡ್ಬಿಟ್ಟು ಕೊನೆಗೆ ಇದ್ರಲ್ಲಿ ರಾಜಕಾರಣ ಬೆರೆಸಬಾರ್ದು ಅಂದ್ರೆ ಹೇಗೆ? ಇದ್ರಲ್ಲಿ ರಾಜಕಾರಣ ಇಲ್ಲ ಅಂತ ಎದೆ ತಟ್ಕೊಂಡು ಹೇಳಲಿಕ್ಕೆ ಯಾರಿದಾನೆ ಹೇಳಿ? ಈ ದೇಶದ ಸೇನೆಯನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಅವಕಾಶ ಸಿಗುತ್ತೆ ಅನ್ನೋದಾದ್ರೆ ಅದರಲ್ಲಿ ನೀವು ರಾಜಕಾರಣ ಮಾಡಿಲ್ವಾ? ಎಕ್ಸಾಕ್ಟ್ಲಿ. ಇದಕ್ಕೆಲ್ಲ ಉತ್ತರ ಕೊಡಬೇಕಾಗುತ್ತೆ. ಆಮೇಲೆ ಈ ಅವಕಾಶವನ್ನ ಕಲ್ಪಿಸಿಕೊಟ್ಟಂತ ಯಾರು ಮಹನೀಯರು ಇರ್ತಾರೆ ಅವರು ಇದಕ್ಕೆ ಉತ್ತರ. ದೇಶದ ರಕ್ಷಣಾ ಸಚಿವರು ಇರಬಹುದು, ಗೃಹ ಸಚಿವರು ಇರಬಹುದು, ಮತ್ತೆ ಪ್ರಧಾನಮಂತ್ರಿಗಳು. ನಾವು
ಸಾಮಾನ್ಯ ಜನ ನಮಗೆ ಬೇರೆ ಏನು ವಿಚಾರ ಗೊತ್ತಿಲ್ಲ, ನಿಮ್ಮ ಜೊತೆ ಒಳ ಒಪ್ಪಂದಗಳು ಏನೋ ನಮಗೆ ಗೊತ್ತಿಲ್ಲ, ನೀವೇನು ಅತ್ಯದ್ಭುತ ಕಾರ್ಯಕ್ರಮ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ, ವಿಶ್ವ ಶಾಂತಿಗೆ ವಿಶ್ವ ಕಲ್ಯಾಣಕ್ಕೆ ಏನು ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಸೇನೆ ನೀವು ಅವ್ರ ನೆರವಿಗೆ ಕೊಟ್ಟಿದ್ದೀರಿ, ಅದೊಂದು ಖಾಸಗಿ ಸಂಸ್ಥೆ. ನಾಳೆ ನಾವು ಮಾಡ್ತೀವಿ ಇಲ್ಲೊಂದು ಬೆಂಗಳೂರಲ್ಲಿ, ನಮಗೂ ಕಳಿಸ್ಕೊಡಿ, ನಮಗೂ ಒಂದಷ್ಟು ಸೇತುವೆ ಬೇಕು, ದೊಡ್ಡದಾಗಿ ಸ್ಟೇಜ್ ಬೇಕು, ಮಾಡಿಸ್ಕೊಡ್ತೀರೇನು? ನಿಜ. ಎಸ್, ಯಾರ ನಾವು ಫಾರಿನಿಂದ ಒಂದು 5 ಜನ ಕರೆಯೋಣ, ಸ್ನೇಹಿತರು ಇಂಥದಕ್ಕೆಲ್ಲ ಅವಕಾಶ ಮಾಡಿಕೊಡೋದ್ರ ಮೂಲಕ ನಮ್ಮ ಸೇನೆಗಿರುವ ನಮ್ಮ ಆ ಸಂಸ್ಥೆಗಳಿಗಿರುವ ಗೌರವಗಳನ್ನ ಅವರೇ ಕಳ್ಕೊತಾ ಇದ್ದಾರೆ. ಇಂಥದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು. ಅದೇ ಪ್ರಶ್ನೆಯನ್ನ ಲೋಕಸಭೆಯಲ್ಲಿ ಇವತ್ತು ಸದಸ್ಯರುಗಳು ಎತ್ತಿದ್ದಾರೆ. ಆಮೇಲೆ ಶುದ್ಧೀಕರಣದ ಹೆಸರು ದೊಡ್ಡ ಚರ್ಚೆ ನಡೀತು, ಅದಕ್ಕೊಬ್ರು ಸಚಿವರನ್ನ ಇಟ್ಕೊಂಡಿದೀವಿ. ಈಗ ಆ ಸಚಿವರು ಎಲ್ಲೋದ್ರೂ ಗೊತ್ತಿಲ್ಲಪ್ಪ. ಈಗ ಇಂಥದ್ದೆಲ್ಲ ನಡೆಯುವಾಗ, ಇಷ್ಟೆಲ್ಲ ಅವಾಂತರಗಳು ನಡೀತಾ ಇದ್ದಾಗ ಅವ್ರ ಧ್ವನಿ ಎತ್ತಬೇಕಾಗಿತ್ತಲ್ಲ. ಹೌದು. ಇಂಥದಕ್ಕೆ ಸ್ವಯಂ ಸೇವಾ ಸಂಸ್ಥೆಗಳ ಅರ್ಜಿ ಸಲ್ಲಿಸೋವರೆಗೂ ಯಾರು ತಕರಾರು ಎತ್ತಿರ್ಲಿಲ್ಲ. ಆಮೇಲೆ ಒಂದು ಪ್ರಗತಿ ಮೈದಾನ ಬಹಳ ದೊಡ್ಡ ವಿಶಾಲವಾದ ಜಾಗ ಇದೆ, ಅಲ್ಲದೇನು ಆ ಸ್ಥಳೀಯ ಆಡಳಿತಕ್ಕೆ ಹಣ ಕಟ್ಟಿ ಆ ಪ್ರದೇಶವನ್ನ ಬಳಸ್ಕೋಬೋದಾಗಿತ್ತು. ಇವರು ಯಮುನಾ ತಟದಲ್ಲೇ ಮಾಡಬೇಕು. ಆಮೇಲೆ ಅಷ್ಟು ಜನ ಸೇರುವಾಗ ಯಮುನಾ ತಟದಲ್ಲಿ ಮಾಡಿ ಆ ನದಿನ ಅಪವಿತ್ರ ಮಾಡಿ ಅಥವಾ ಅಲ್ಲೊಂದು ನಿರ್ವಹಿಸಕ್ಕೆ ಅಸಾಧ್ಯ, ಅಲ್ಲಿನ ಅಷ್ಟು ನೈರ್ಮಲ್ಯಗಳನ್ನು. ಸ್ಥಳೀಯ ಆಡಳಿತದ ಮೇಲೆ ಯಾರು ಅವರ ಪ್ರಭಾವವನ್ನು ಬೀರಿದ್ದಾರೆ ಅವರು ಇದಕ್ಕೆಲ್ಲ ಉತ್ತರ ಕೊಡಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಪ್ರಾಯಶಃ ಮುಂದೆ ಮತ್ತೊಂದು ತಿಕ್ಕಾಟಕ್ಕೆ ಇದು ಕಾರಣ ಆಗಬಹುದು ಅನ್ಸುತ್ತೆ. ಆದರೆ ವಿಶ್ವಕ್ಕೆ ಶಾಂತಿ ಹೇಳ ಹೊರಟುವವರು ಇದನ್ನು ಕೂಡ ಗಮನಿಸಬೇಕಾಗಿತ್ತು. ಮತ್ತು ಈ ರೀತಿಯಾದಂಥ ಉಲ್ಲಂಘನೆ ಏನಿದೆ ಅದು ಕೂಡ ಖಂಡಿತವಾಗಿಯೂ ಸಹ್ಯವಲ್ಲ, ಗಮನ ಹರಿಸಲಿ ಅಂತ. ಇನ್ನು ಮುಂದೆ ಹೋದರೆ ನಮ್ಮ ರಾಜ್ಯಪಾಲರಾದಂಥ ವಜೂಭಾಯಿ ವಾಲಾ ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥ ವಿಚಾರ, ಗೌರವ ಡಾಕ್ಟರೇಟ್ ಪ್ರದಾನಕ್ಕೆ ಮಾನದಂಡ ಏನು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಮತ್ತು ಇತ್ತೀಚಿನ ಕೆಲವು ಬೆಳವಣಿಗೆಗಳಿಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾರಿಗೆ ಬೇಕಾದ್ರೂ ಗೌರವ ಡಾಕ್ಟರೇಟ್ ಸಿಗುತ್ತೆ. ಅದು ಹೆಂಗಾಗೋಗಿತ್ತು ಅಂತ ಅಂದರೆ, ಹೆಚ್ಚು ಕಮ್ಮಿ ನೀವು ಯಾರ ಗವರ್ನರ್ಗೆ ಭಾಳ ಹತ್ರದವ್ರು ಆಗ್ಬಿಟ್ರೆ ನಿಮಗೂ ಒಂದು ಕೊಟ್ಬಿಡ್ತಾರೆ. ಅಥವಾ ನಾನೊಬ್ಬ ವೈಸ್ ಚಾನ್ಸಲರ್ ಆಗಿದ್ದು ನನಗೆ ಯಾರಿಗೋ ಓಲೈಸ್ಬೇಕು ಅನ್ನೋದಾಗಿದ್ರೆ ನಾನು ಯಾರಿಗೋ ಕೊಟ್ಬಿಡೋದು. ಆ ಥರ ಆಗಿ ಆಗಿ ಇವತ್ತು ಉದ್ಯಮಿಗಳು ಎಲ್ಲಿವರೆಗೆ ಬಂದ್ಬಿಟ್ಟಿತ್ತು ಅಂತ ಅಂದರೆ, ಅದನ್ನ ತಗೊಂಡಿದಾರಲ್ಲ ಗೌರವ ಡಾಕ್ಟರೇಟ್, ಅದನ್ನ ಅವರೇ ಹಾಕತಾ ಇಲ್ಲ, ಅವ್ರಿಗೆ ಗಿಲ್ಟು. ನಾನು ಹೆಂಗಪ್ಪ ಹಾಕೊಳ್ಳೋದು ಗೌರವ ಡಾಕ್ಟರೇಟ್? ನಾಡೋಜರಾಗ್ಬಿಟ್ಟಿದ್ದಾರೆ ಕೆಲವರು. ಆ ಎಲ್ಲ ಇದನ್ನ ನೋಡಿ ಉದ್ಯಮಿಗಳು, ಪ್ರಭಾವಿಗಳು, ನಾನು ಒಂದು ಯೂನಿವರ್ಸಿಟಿಲಿ ವೈಸ್ ಚಾನ್ಸಲರ್ ಆಗಿದ್ರೆ ನಿಮ್ಮನ್ನು ಕರೆದು ನಮ್ಮ ಯೂನಿವರ್ಸಿಟಿಲಿ ಕೊಡೋದು ಗೌರವ ಡಾಕ್ಟರೇಟು, ನೆಕ್ಸ್ಟ್ ನೀವು ನನಗೆ ಕರೆಯೋದು. ಹೌದು. ನನ್ನನ್ನು ಕರೆದು ನೀವು ನನಗೊಂದು ಗೌಡ ಕೊಡೋದು, ಗೌರವ ಡಾಕ್ಟರೇಟ್ ಕೊಡೋದು. ಆಮೇಲೆ ಇಲ್ಲೆಲ್ಲೂ ಸಿಗ್ಲಿಲ್ವಾ, ಇನ್ನೆಲ್ಲೋ ಹೊರದೇಶಕ್ಕೆ ಹೋಗೋದು, ಅಲ್ಲಿಂದ ಒಂದು ಗೌರವ ಡಾಕ್ಟರೇಟ್ ತಗೊಂಡ್ಬಿಡೋದು, ಒಂದು 4 ಬ್ಯಾನರ್ ಹಾಕೊಂಡು. ಅಯ್ಯೋ, ಕಡೆಗೆ ಎಲ್ಲಿ ಯಡಿಯೂರಪ್ಪ ಅವ್ರಿಗೂ ಒಂದು ಮುಖ್ಯಮಂತ್ರಿಗಳಾಗಿದ್ದಾಗ ಒಬ್ರು ತಗಲಾಕಿದ್ರು. ಅವ್ರ ಕಡೆಗೆ ಅದೆಲ್ಲ ನೋಡಿ ಕೇಳೇ ನಾನು ಯಾರೋ ಡಾಕ್ಟರೇಟ್ ಅಂತ ಡಾಕ್ಟರ್ ಯಡಿಯೂರಪ್ಪ ಅಂತ ಕರಿಬೇಡಿ ಅಂತ ಒಂದು ಪ್ರೆಸ್ ನೋಟ್ ಇಶ್ಯೂ ಮಾಡಿಬಿಟ್ರು. ಇವತ್ತು ಕೆಲವು MLCಗಳು, MLAಗಳು, ಉದ್ಯಮಿಗಳು ಕನ್ನಡ ಅಕ್ಷರ ಬರೆಯಕ್ಕೆ ಬರದೇ ಇರೋರು ನೆಟ್ಟಿಗೆ ನಾಡೋಜ ಇದ್ದಾರೆ. ಕನ್ನಡ ದಯಪಾಲಿಸುವಂತ ನಾಡೋಜ. ಹಂಗಂದ್ರೆ ಕೆಲವು ಕಲಾವಿದರಿಗೂ ಕೊಟ್ಟಿದ್ದಾರೆ, ಅನಕ್ಷರಸ್ಥ ಕಲಾವಿದರಿಗೆ. ಆದ್ರೆ ಅಕ್ಷರಸ್ಥರು ಸಮಾಜ ಸೇವೆ ಸಲ್ಲಿಸಿದೀವಿ ಅನ್ಕೊಂಡಿದ್ದವರು ಕೂಡ ತಗೊಂಡ್ಬಿಟ್ಟಿದ್ದಾರೆ. ಸರ್ಕಾರಿ ಸೇವೆಯಲ್ಲಿರೋರು ತಗೊಂಡಿದ್ದಾರೆ. ಹೌದು, ನಾಡೋಜಗಳನ್ನ, ಆಮೇಲೆ ಈ ಗೌಡಗಳನ್ನ, ಗೌರವ ಡಾಕ್ಟರೇಟ್ಗಳನ್ನ. ಇದೆಲ್ಲ ನೋಡಿ ಜನರಲ್ಲೇ ಒಂದು ಅಸಹ್ಯ ಬಂದ್ಬಿಟ್ಟಿತ್ತು. ಕಡೆಗೆ ಗವರ್ನರ್ಗೂ ಆ ಬಗ್ಗೆ ಏನೋ ಸಾರ್ವಜನಿಕರಿಂದ ವ್ಯಕ್ತವಾಗಿರತಕ್ಕಂಥ ಟೀಕೆಗಳ ಹಿನ್ನೆಲೆಯಲ್ಲಿ ಅವರೀಗ ಒಂದಷ್ಟು ಮಾನದಂಡಗಳನ್ನ 8 ಮಾನದಂಡ ಏನೋ ನಿರ್ಧಾರ ಮಾಡಿದ್ದಾರೆ. ಕಡೆಗೆ ರಾಜ್ಯಪಾಲರೇ ರಚನೆ ಮಾಡುವ ಒಂದು ಸಮಿತಿ ಆ ಪಟ್ಟಿಯನ್ನೆಲ್ಲ ಪರಿಶೀಲನೆ ಮಾಡಿ ಒಂದು 25 ದಿವಸ ಮುಂಚೆನೆ ಅದನ್ನ ಅನುಮೋದನೆ ನೀಡುತ್ತೆ ಅಂತ ಹೇಳಿದ್ದಾರೆ. ಇವರೇನೋ ರಾಜ್ಯಪಾಲರು ಗೌರವಾನ್ವಿತರು, ಒಳ್ಳೆಯವರಿದ್ದಾರೆ, ಇವರು ಸರಿಯಾಗಿ ಮಾಡ್ತಾರೆ ಅಂತ ಅನ್ಕೊಳವ. ಅದರಿಂದ ಎಲ್ಲ ಕೆಲವರು ಇದ್ರು ಮಹಾನ್ ಭಾವರು. ಅವರು ಕೆಲವು ಉಪಕುಲಪತಿ ಹುದ್ದೆಗಳನ್ನೇ ಹರಾಜ್ಗಿಟ್ಟಿದ್ರು, ಮಾರಾಟ ಮಾಡಿದ್ರು ಅನ್ನೋದು ನಾನು ಹೇಳ್ತಾ ಇಲ್ಲ. ವಿಧಾನಸಭೆಯಲ್ಲಿ ಈ ಬಗ್ಗೆ ಬಹಿರಂಗ ಚರ್ಚೆನೆ ನಡೆದೋಯ್ತು. ಅಂತ ಮಹನೀಯರು ರಾಜ್ಯಪಾಲರಾಗಿದ್ದಾಗ ಈ ಗೌಡ ಕತೆ ಏನು, ಗೌರವ ಡಾಕ್ಟರೇಟ್ ಕತೆ? ಒಟ್ಟಿನಲ್ಲಿ ಒಂದು ಅರ್ಥದಲ್ಲಿ ಇದನ್ನ ಅಸಮಾಧಾನ ವ್ಯಕ್ತಪಡಿಸಿರೋದಿದೆಯಲ್ಲ, ಒಂದು ಸ್ವಲ್ಪ ಆದ್ರೂ ಆಲೋಚನೆ ಮಾಡಬೇಕು ಅನ್ನೋ ಅದ್ರ ಬಗ್ಗೆ, ಅವರ ಕಾಳಜಿ ಬಗ್ಗೆ ನನಗೆ ಯಾವುದೇ ತಕರಾರಿಲ್ಲ. ಇವ್ರು ಇರೋವರೆಗೂ ಓಕೆ. ಈ ರಾಜ್ಯಪಾಲರು ಅವಧಿ ಮುಗಿದ್ಮೇಲೆ ಇನ್ನೊಬ್ರು ಯಾರೋ ನನ್ನಂತ ಒಂದು ಬರ್ತಾನೆ ಒಬ್ಬ ಪಟ್ಟಿಂಗ ಅನ್ಕೊಳ್ಳಿ, ನನಗೆ ಬೇಕು ಹಿಂದೆ ಇದ್ದವ್ರು ನಮ್ಗೊಂದು ಕೊಡಿಸ್ಬಿಡಿ ಅಂತ.
ಆಯ್ತು ಅವಾಗ ನೋಡೋಣ ಒಂದು Yes. ಗೌರವ ಡಾಕ್ಟರೇಟ್ ಯಾಕೆ ಯಾವ್ದಾರ ವಿಸಿನೇ ಮಾಡ್ಬಿಟ್ಟು ಎಸ್ ಆದರೆ ನೋಡಿ, ಯಾವುದೇ ಪ್ರಶಸ್ತಿ ಯಾವುದೇ ಪದವಿ ಇರ್ಬೋದು, ಅದನ್ನ ಯಾರಿಗೆ ಕೊಡ್ತೀವಿ ಅದರಿಂದ ಆ ಪ್ರಶಸ್ತಿಗೂ ಒಂದು ಮೌಲ್ಯ ಬರಬೇಕು. ಅದ್ರದ್ದು ರಾಜ್ಕುಮಾರ್ ಹಿಂದೆ ಅವ್ರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಾಗ ಹೇಳಿದ್ರು, ಈ ನಿಮ್ಮ ರಾಜ್ಕುಮಾರ MBBS ಮಾಡಿದವನಲ್ಲ, ಆದ್ರೆ ಆಮೇಲೆ ಈ ತರ ಗೌರವ ಡಾಕ್ಟರೇಟ್ಗೂ ಅರ್ಹನೂ ಅಲ್ಲ, ಎಲ್ಲ ಏನೋಪ್ಪ ನೀವೇ ಕೊಟ್ಬಿಟ್ಟಿದ್ದು. ಆ ಭಾಷಣ ನನ್ಗೆ ಇವತ್ತಿಗೂ ಕಿವಿಲಿ ಗುಯ್ಯಿ ಅಂತ ಇದೆ. ಹೌದು. ಆಮೇಲೆ ಅದು ಎಷ್ಟು ನೀಟಾಗಿ ಸಂಬೋಧಿತವಾಗಿರ್ತಿತ್ತಂದ್ರೆ ಯಾರು ರಾಜ್ ಅಂತ ಡಾಕ್ಟರ್ ರಾಜ್ಕುಮಾರ್ ಅಂತಾನೆ ಕರಿತಾ ಇದ್ರು, ಅಷ್ಟರ ಮಟ್ಟಿಗೆ ಜನಜನಿತ ಆಗಿತ್ತು. ಅದು ಅವ್ರಿಗೆ ಸೂಟ್ ಆಗ್ತಿತ್ತು. Yes, ಈಗ exactly. ನನಗೋ ನಿಮ್ಗೋ ಕೊಟ್ಬಿಟ್ರೆ ಡಾಕ್ಟರ್ ರಾಘವೇಂದ್ರ ಕಾಂಚನ್ ಆಗೋದಿಲ್ಲ. ಆಗಲ್ಲ. ಒಂದ್ ಸ್ವಲ್ಪ ಸೂಟ್ ಆಗತ್ತೆ. ನೋಡಿ ಎಲ್ಲ ಒಂಥರ ಆಸೆ. ಎಸ್, ಹಾಗಾಗಿ ಕೊಡೋರಿಗಂತೂ ಬುದ್ಧಿ ಇಲ್ಲದೆ ಇರ್ಬೋದು, ತಗೊಳ್ಳೋರಾದ್ರೂ ಸ್ವಲ್ಪ ಗಮನ ಹರಿಸಿ, ನಾಳೆ ನೀವೇ ಮುಜುಗರಕ್ಕೆ ಒಳಗಾಗೋದು ಬೇಡ ಅನ್ನುವಂಥದ್ದು ಸುಮಾರು ಜನ ಹಾಕತ್ತಾ ಇಲ್ಲ ರಾಘು, ನಾನು ಸತ್ಯ ಹೇಳಿದ್ದೀನಿ. ನಿಜ ನಿಜ ಹೌದು. ಯಾರೋ ಹೆಚ್ಚಿನವ್ರು ತಗೊಂಡ್ಬಿಟ್ಟಿದ್ದಾರೆ, ಯಾರಿಗೋ ಬಂತು ಅಂತ ಇನ್ನೊಂದು ಯಾರೋ ತಗೊಂಡೋಗಿದ್ದು, ಆ ಯೂನಿವರ್ಸಿಟಿಯೇ ಇಲ್ಲದೆ ಇರೋದು ಎಲ್ಲ ನೋಡಿರುವಂಥದ್ದು. ಹಾಗಾಗಿ ಗಣ್ಯ ಡಾಕ್ಟರೇಟ್ ಪಡೆದವರಿಗೆಲ್ಲರಿಗೂ ಕೂಡ ಇನ್ನೂ ಒಂದು ಆಶ್ಚರ್ಯ ಆಗೋದು, ಸಿಂಡಿಕೇಟ್ ಅಲ್ಲಿ ಇವೆಲ್ಲ ಚರ್ಚೆ ಆಗುತ್ತೆ. ಅಲ್ಲಿ ಎಲ್ಲ ನಿಕಾಯಗಳ ಎಲ್ಲ ವಿಭಾಗಗಳ ಮುಖ್ಯಸ್ಥರಿರ್ತಾರೆ. ಅವರೆಲ್ಲ ಅದು ಹೆಂಗೆ ಕಣ್ಮುಚ್ಕೊಂಡು ಅವನಿಗೋ ಸೇವೆ ಸಲ್ಲಿಸದೇ ಇದ್ದವನಿಗೆ ಎಲ್ಲಾರನ್ನೂ ಒಂದೇ ಮಾಡಿ ಒಂದೇ ಮಾನದಂಡದಲ್ಲಿ ಹೆಸರು ಶಿಫಾರಸ್ ಮಾಡ್ಬಿಡ್ತಾರಲ್ಲ. ಅವರವರ ಇದಕ್ಕೆಲ್ಲ ಏನು ಹೇಳ್ಬೇಕು ಹೋಗಬೇಕಾಗುವಂಥದ್ದು. ಎಸ್, ಮುಂದೆ ಹೋದರೆ ಥಯೋನಿಲ್ ಕ್ಲೋರೈಡ್ ಲಿಕ್ವಿಡ್ ತುಂಬಿದ್ದ ಟ್ಯಾಂಕರ್ ಪಲ್ಟಿಯಾಗಿರೋ ಘಟನೆ ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ನಡೆದಿದ್ದು, ಮಧ್ಯಪ್ರದೇಶದಿಂದ ತಮಿಳುನಾಡಿಗೆ ಹೋಗ್ತಿದ್ದಂಥ ಟ್ಯಾಂಕರ್ ಇದಾಗಿತ್ತು. 10 ಗಂಟೆ ಸುಮಾರಿಗೆ ಕೆಂಗೇರಿ ಟು ಮಾಗಡಿ ಮಾರ್ಗದಲ್ಲಿ ಇದು ಪಲ್ಟಿಯಾಗಿ ಸಾಕಷ್ಟು ಹೊತ್ತು ಒಂದು ಆತಂಕದ ವಾತಾವರಣ ಆಗಿತ್ತು. ಸಾಕಷ್ಟು ಆತಂಕ ಅಲ್ಲ, ಅದು ವಾಸನೆಗೆ ಅಲ್ಲಿರೋ ಸುತ್ತಮುತ್ತ ಜನ ಎಲ್ಲ ಓಡೋಗ್ಬಿಟ್ಟಿದ್ರು. ಏನಾಗುತ್ತೋ ಏನೋ ಅಂತ. ಈ ನಿಮ್ಮೂರ್ ಕಡೆಯಿಂದ ಬರ್ತವೆ ಲಾರಿಗಳು, ಅದೇನೇನು ತುಂಬ್ಕೊ ಬರ್ತಾವೋ ಗೊತ್ತಿಲ್ಲ. ಇದು ತಮಿಳ್ನಾಡಿನಿಂದ ಮಧ್ಯಪ್ರದೇಶದಿಂದ ತಮಿಳ್ನಾಡಿಗೆ ಬರ್ತಿದೆ. ಒಂದು ತಮಿಳ್ನಾಡು ಹೌದು ಸ್ವಾಮಿ, ನಮ್ಮೂರ್ ಕಡೆಯಿಂದ ಬರುತ್ತಲ್ಲ ಟ್ಯಾಂಕರ್ಗಳು, ಇಂದೂರ್ಗೆ ನಿಮ್ಮೂರ್ ಕಡೆ ಅವ್ರ ಗಾಡಿಯಲ್ಲೆಲ್ಲ ಓಡಾಡ್ಬೇಕಲ್ಲ ಪೆಟ್ರೋಲ್ ಹಾಕಳಕ್ಕೆ. ಆಮೇಲೆ ಕೆಲವು ಕೆಮಿಕಲ್ ಅನಿಲಗಳನ್ನೆಲ್ಲ ತುಂಬ್ಕೊ ಬಂದು ಆ ಭಟ್ಕಳದ ಹತ್ರ ಒಂದು ಬಿದ್ದು ಇಡೀ ಊರ ಬೆಂಕಿ ಎತ್ಕೊ ಹೊಟ್ಟಾಯ್ತಪ್ಪ. ನಾವು ಯಾಕೆ ಇದನ್ನ ಬಹಳ ಗಂಭೀರವಾಗಿ ತಗೋಬೇಕು ಅಂತ ಅಂದ್ರೆ, ಇಂತಹ ದುರ್ಘಟನೆಗಳು ಸಂಭವಿಸಿದ ಸಂದರ್ಭದಲ್ಲಿ, ಅನಾಹುತಗಳಾದಾಗ, ಟ್ಯಾಂಕರ್ಗಳು ಮಗುಚಿ ಬಿದ್ದಾಗ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಸ್ಥಳೀಯ ಅಗ್ನಿಶಾಮಕ ದಳದವ್ರಿಗಾಗ್ಲಿ. ಯಾಕೆಂದ್ರೆ ಇದರಲ್ಲಿ ಯಾವುದೋ ಒಂದು ರಾಸಾಯನಿಕ ವಸ್ತು ಇರುತ್ತೆ ಅನ್ಕೊಳ್ಳಿ, ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ ಅಂತ. ಈಗ ತಕ್ಷಣಕ್ಕೆ ರಾಷ್ಟ್ರೀಯ ವಿಪತ್ತು ದಳದವರು ಅಲ್ಲಿ ಬಂದು ಅದಕ್ಕೆ ಮೇಲೆ ತಕ್ಷಣ ಮಣ್ಣು ಮುಚ್ಚಿ ಅದನ್ನ ಲಾರಿನ ನೆಟ್ಟಿಗೆ ನಿಲ್ಸಿದ್ರು. ಅಲ್ಲಿವರೆಗೆ ನಮ್ಗೇನು ಗೊತ್ತಿರಲಿಲ್ಲ ಅಂದರೆ ಸ್ಥಳೀಯವಾಗಿ. ಆಮೇಲೆ ನೋಡಿದ್ರೆ ವರ್ಷದಲ್ಲಿ ಸಾವಿರಾರು ಲಕ್ಷಾಂತರ ಲಾರಿಗಳು ಓಡಾಟ ಸಂಚಾರ ಮಾಡುವಂಥ ರಸ್ತೆಗಳಿವು. ನಾನು ಆ ಕಾರಣಕ್ಕೆ ಹೇಳಿದೆ, ನಿಮ್ಮೂರ ಕಡೆಯಿಂದ ಬರೋ ಲಾರಿಗಳಿದಾವಲ್ಲ ಮಂಗಳೂರು ಕಡೆಯಿಂದ, ಈ ಮಧ್ಯಭಾಗದಲ್ಲೋ ಎಲ್ಲೋ ಒಂದ್ ಕಡೆ ಇಂತಿಂಥ ಕೆಮಿಕಲ್ಗಳನ್ನ, ಇಂಥ ರಾಸಾಯನಿಕ ವಸ್ತುಗಳನ್ನ ಇವು ಸಾಗಿಸ್ತವೆ. ಒಂದು ವೇಳೆ ಏನಾದರೂ ಅನಾಹುತ ಆದರೆ ಮುನ್ನೆಚ್ಚರಿಕೆ ಕ್ರಮಗಳು ಇಂತಿಂಥವು ತೆಗೆದುಕೋಬೇಕು ಅಂತ ಹೇಳತಕ್ಕಂಥದ್ದನ್ನ ಯಾರಿಗಾರು ತರಬೇತಿ ಕೊಟ್ಟು ವಿಶೇಷ ಕ್ಷಮತೆ ಇರುವಂತ ಡ್ರೈವರ್ಗಷ್ಟೇ ಇದಕ್ಕೆ ಚಾಲನೆ. ಆಮೇಲೆ ಈ ದರಿದ್ರ ಇವನು ಡ್ರೈವರು ಎಣ್ಣೆ ಓಡಿಸ್ಕೊಂಡು ಹೋಯ್ತಿದ್ದಂತೆ. ಆ ನೈಸ್ ರೋಡಲ್ಲಿ ಅಂತ ಏನು ಈ ಅನಾಹುತ ಆಗುವಂತ ಅವಕಾಶನೇ ಇಲ್ಲ. ಎಣ್ಣೆ ಹೊಡ್ಕೊಂಡು ಆ ಲಾರಿಯ ದಬಾಕ್ಬಿಟ್ಟವನೆ. ಅವ್ನು ಮೋಸ್ಟ್ಲಿ ನಿಮ್ಮೂರ್ ಕಡೆಯಿಂದ ಅಲ್ಲ, ಮಹಾರಾಷ್ಟ್ರ ಕಡೆಯಿಂದ ಬರ್ತಿದ್ದು. ಹಂಗಾಗಿ ಇನ್ನು ಮುಂದೆ ತಕ್ಷಣ ಈ ಥರ ವಸ್ತುಗಳನ್ನ ಸಾಗಾಟ ಮಾಡಬೇಕಾದ್ರೆ ಅನಿಲ ಇರ್ಬೋದು ಅಥವಾ ಬೇರೆ ರಾಸಾಯನಿಕ ವಸ್ತುಗಳಿರ್ಬೋದು, ಅವುಗಳು ಅನಾಹುತ ಆದಾಗ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಈ ಪ್ರಕರಣದಿಂದ ಅದು ತಿಳ್ಕೋಬೇಕು. ಮತ್ತೆ ಅದನ್ನೊಂದು ತಂಡ ರಚನೆ ಮಾಡಿ ಇಟ್ಕೊಳ್ಳೋದು ಒಳ್ಳೇದು ಅಂತ. ಹೌದು. ಆಮೇಲೆ ಆ ಕಂಪನಿ ಅವರು ಕೂಡ ಅದಕ್ಕೆ ಹೊಣೆಗಾರರಾಗ್ತಾರೆ. ಈ ತರ ಒಬ್ಬ ಕುಡಿದು ಟೈಟ್ ಆಗುವಂಥ ಚಾಲಕನಿಗೆ ಅಂಥ ಒಂದು ಡೇಂಜರಸ್ ಗಾಡಿನ ಕೊಟ್ಟು ನೀನು ತಲುಪಿಸಪ್ಪ ಅಂತ ಹೇಳಿದ್ರೆ ಅವರಿಗೂ ಕೂಡ ಒಂದು ಕನಿಷ್ಠ ಜವಾಬ್ದಾರಿ ಇರಬೇಕು, ಯಾವುದೇ ಸಂಸ್ಥೆ ಅವರಿಗಾಗಿರಲಿ ಅನ್ನುವಂಥದ್ದು. ಒಬ್ಬ ನಂಬಿಕಸ್ಥ ಡ್ರೈವರ್ ಹತ್ರನೇ ಆ ಗಾಡಿಗಳನ್ನು ಕೊಡಬೇಕು ಅನ್ನುವಂಥದ್ದು. ಇನ್ನಷ್ಟು ವಿಚಾರಗಳಿದೆ, ಚರ್ಚೆ ಮಾಡ್ತೀವಿ. ಸಣ್ಣ ಬ್ರೇಕ್ ನಂತರ.